ಹಾಯ್ ಫ್ರೆಂಡ್ಸ್, ನಾನು ನಿನ್ನೆ ಒಂದು ಚಿಕನ್ ಅಂಗಡಿಗೆ ಹೋಗಿ ಚಿಕನ್ ತಂದು ಸಾಂಬಾರು ಮಾಡಿ ಅದನ್ನು ನಿಮಗೆಲ್ಲ ತೋರಿಸಿದ್ದೆ. ಅದ್ರಲ್ಲಿ ಏನಿತ್ತು ಅಂದರೆ ಹುಳಗಳಿತ್ತು. ಸೊ ಅದ್ರ ಬಗ್ಗೆ ಆಗಿ ನಾನು ನಿಮಗೊಂದು ವಿಡಿಯೋ ಮಾಡಿದ್ದೆ. ನಿಮಗೆ ಕ್ವಶನ್ ಮಾಡಿದ್ದೆ ಏನಿರ್ಬೋದು ಅಂತ. ಅದಕ್ಕಾಗಿ ತುಂಬ ಜನ ಕೇಳಿದರು ಯಾವ ಅಂಗಡಿ ಹೇಳಿ, ಏನಿದು ಅಂತ. ಸೊ ನನಗೆ ಗೊತ್ತಾಗಿದ್ದೇನೆಂದರೆ ಆ ಮಾಂಸ ಕೊಟ್ಟಿದ್ರಲ್ಲ ಅದಷ್ಟೊಂದು ಫ್ರೆಶ್ ಇರಲಿಲ್ಲ. ತುಂಬ ಸ್ವಲ್ಪ 1 ಗಂಟೆ 2 ಗಂಟೆನೋ ಅಥವಾ ಎಷ್ಟು ಹವರ್ಸ್ ಹಳೇದು ಅಂತ ನನಗೆ ಗೊತ್ತಿಲ್ಲ. ಸೊ ಅದಾದ್ರಿಂದ ಆ ಮಾಂಸದೊಳಗಡೆ ನೊಣಗಳು ಮೊಟ್ಟೆಗಳನ್ನ ಇಟ್ಟಿರ್ತವೆ. ಮೊಟ್ಟೆಗಳನ್ನ ಇಡೋದಕ್ಕೆ ಜಾಗ ಕ್ರಿಯೇಟ್ ಮಾಡಿರುತ್ತೆ. ಏನೋ ತಪ್ಪುಗಳು ನಡೆದಿರುತ್ತೆ. ಬಟ್ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿ ನೋಡಿ. ಜನರು ಕೂಡ ಕಷ್ಟಪಟ್ಟಿರೋ ದುಡ್ಡಾಗಿರುತ್ತೆ. ಅವರು ಒಂದೊತ್ತು ಊಟ ಮಾಡಬೇಕು ನೆಮ್ಮದಿಯಿಂದ ಫ್ಯಾಮಿಲಿ ಜೊತೆ ಅಂದ್ಕೊಂಡಿರ್ತಾರೆ. ಅದೇ ಕಾರಣಕ್ಕೆ ಅವ್ರದ್ದು ಹೆಲ್ತ್ ಇಶ್ಯೂಸ್ ಆಗಲಿ, ಫ್ಯಾಮಿಲಿ ಹೆಲ್ತ್ ಇಶ್ಯೂಸ್ ಆಗೋದು ಒಳ್ಳೇದಲ್ಲ. ಸೊ ಇದಾದ ಕಾರಣದಿಂದ ನಾನು ಹೇಳ್ತಾ ಇದ್ದೀನಿ, ಸ್ವಲ್ಪ ನೀಟಾಗಿ ಹೈಜೀನ್ ಆಗಿ ಮೇಂಟೈನ್ ಮಾಡಿ. ಜನರು ಕೂಡ ಆದಷ್ಟು ಅಲ್ಲೇ ನಿಂತು ಕಟ್ ಮಾಡಿಸ್ಕೊಂಡು ಹೋಗೋದನ್ನು ಕಲೀರಿ. ಯಾಕಂದ್ರೆ ನಾನು ಮಾಡಿದ ತಪ್ಪು ಅದೇನೆ. ಮನೆಯಲ್ಲೂ ಕೂಡ ಜನರು ತುಂಬ ಹೈಜೀನ್ನ ಮೇಂಟೈನ್ ಮಾಡಿ. ಮತ್ತು ಇನ್ನೊಂದೇನೆಂದರೆ, ಈ ಅಡುಗೆ ಮಾಡಾದ್ಮೇಲೆ ಚಿಕನ್ ಹೇಗಿದೆ, ಅದ್ರೊಳಗಡೆ ಏನಾದರೂ ಹುಳಗಳು ಈ ಥರ ಏನಾದ್ರು ಇರುತ್ತಾ ಅಂತ ಪಾತ್ರೆನ ಚೆನ್ನಾಗಿ ಮುಚ್ಚಿ ಎಲ್ಲ ನೀಟಾಗಿಡಿ. ಹುಳಗಳು ಆ ಥರ ಏನಾರ ಕಾಣಿಸಿದ್ರೆ ಅದನ್ನು ಸೇವನೆ ಮಾಡಬೇಡಿ, ಇದು ಎಸ್ದುಬಿಡಿ. ಎಲ್ಲ ಚಿಕನ್ ಅಂಗಡಿಗೂ ಹೇಳ್ತಾ ಇರೋದು ನಾನು, ಒಂದು ಚಿಕನ್ ಅಂಗಡಿ ಅಂತ ಅಲ್ಲ. ಸುಮಾರು ಎಲ್ಲ ಚಿಕನ್ ಅಂಗಡಿಯವರು ಇದನ್ನೇ ಮಾಡ್ತೀರಾ. ಅವಾಗಿನ ಮಾಂಸ ಅವಾಗ ಕೊಡಲ್ಲ ನೀವು. ತುಂಬ ಹೊತ್ತು ಇಟ್ಕೊಂಡ್ಬಿಟ್ಟು ಕೊಡ್ತೀರಾ. ಇದೇ ಪ್ರಾಬ್ಲಮಿಂದ ಈ ಥರ ಆಗ್ತಾ ಇರೋದು. ಈ ಹುಳಗಳು, ಈ ನೊಣಗಳು ಎಲ್ಲ ಮೊಟ್ಟೆ ಇಡಕ್ಕೆ ಸ್ಟಾರ್ಟ್ ಮಾಡ್ತವೆ. ಅದು ಹೆಲ್ದಿ ಅಲ್ಲ, ಎಲ್ಲರಿಗೂ ಗೊತ್ತು ಅದು. ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಿ ಅಂತ ಹೇಳ್ತೀನಿ. ಈ ಚಿಕನ್ನಿಂದ ನನ್ನ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇಲ್ಲ. ಚಿಕನ್ ಅಂಗಡಿಯವ್ರದ್ದು ಏನೋ ನೀಟಾಗಿ ಹೈಜೀನ್ ಮೇಂಟೈನ್ ಮಾಡಿ ಅಂತ ಹೇಳ್ತೀನಿ. ಸೊ ನಾ ಎಲ್ಲರಿಗೂ ಹೇಳೋದಿಷ್ಟೇ, ಹೆಲ್ದಿಯಾಗಿ ಚೂಸ್ ಮಾಡಿ. ಸೊ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್, ಟೇಕ್ ಕೇರ್ ಆಫ್ ಯೋರ್ ಫ್ಯಾಮಿಲಿ, ಆ್ಯಂಡ್ ಥ್ಯಾಂಕ್ ಯು.